ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಡ್ಯೂಟಿಗೆ ಹೊಂಟಿದ್ದೀನಿ. ಶನಿವಾರ ಡ್ಯೂಟಿ ಇವಾಗ ಆನ್ ಮಾಡಿದ್ದೀನಿ. ಟೈಮು 8 ಆಯಿತು. ಸೊ ಇವಾಗ ಡ್ಯೂಟಿಗೆ ಹೊರಡಬೇಕು. ಇವಾಗ ಆನ್ ಮಾಡಿದ್ದೀನಿ. ಓಲಾ ಊಬರು ನಮ್ಮ ಯಾತ್ರಿ. ಸೊ ಇವಾಗ ಹೋಗಿ ಗ್ಯಾಸ್ ಹಾಕ್ಸ್ಕೊಬೇಕು. ಬನ್ನಿ ಇವಾಗ ಫುಲ್ ಟೈಮ್ ಗ್ಯಾಸ್ ಓಡಿಸ್ಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅಂದ್ರಳ್ಳಿ ಮೇನ್ ರೋಡಲ್ಲೆಲ್ಲ ಫುಲ್ಲು ಜಾತ್ರೆ ನೋಡಿ. ಫುಲ್ ಎಲ್ಲ ಹಬ್ಬ ಮಾಡ್ತಾವ್ರೆ. ಸೊ ಗ್ಯಾಸ್ ಬಂಕಿಗೆ ಬಂದೆ. ಗ್ಯಾಸ್ನ ಫುಲ್ ಮಾಡಿಸ್ತಾ ಇದ್ದೀನಿ. ಫುಲ್ಲು ಅಂದರೆ ಹೆಚ್ಚು ಕಮ್ಮಿ 500 ರೂಪಾಯಿ ಗ್ಯಾಸು. 500 ರೂಪಾಯಿ ಗ್ಯಾಸ್ ನಾವು ಕಂಪಲ್ಸರಿ ಬಂದಾಗ ಹಾಕ್ಸ್ತೀನಿ. ಏನಕ್ಕೆ ಅಂದರೆ ನಾನು ಮತ್ತೆಲ್ಲೂ ಬೇರೆ ಕಡೆ ಹಾಕ್ಸೋಕ್ಕೆ ಹೋಗೋಲ್ಲ. ಇಲ್ಲಿ ಹಾಕ್ಸಿದ್ರೆ ಒಂದು ಸ್ವಲ್ಪ ಸಮಾಧಾನ, ಕಂಫರ್ಟಬಲು, ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ. ನಂದು LPG ಗಾಡಿ. ನಮ್ಮ LPG ಪ್ರೈಜು ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. 56 ರೂಪಾಯಿ ಇದೆ. ಹೆಚ್ಚು ಕಮ್ಮಿ ನೀವು CNG ಗಾಡಿಗೂ LPG ಗಾಡಿಗೂ ಮೈಲೇಜು ಒಂದು 10 ಕಿಲೋಮೀಟ್ರ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಹಾಗೆ ನೆಕ್ಸ್ಟು ಗ್ಯಾಸ್ ಹಾಕ್ಸ್ಕೊಂಡು ಏರ್ ಹಿಡ್ಕೋಬೇಕು ಇವಾಗ. ಸೊ ಟ್ಯೂಬ್ಲೆಸ್ ಟೈರ್ ಆಗಿರೋದ್ರಿಂದ ಏರ್ನ ಕಂಪಲ್ಸರಿ ಮೇಂಟೈನ್ ಮಾಡಲೇಬೇಕು. ಇವಾಗ ಏರ್ ಹಿಡ್ಕೊಳ್ಳೋಣ ಬನ್ನಿರಿ. ಇವಾಗ ಏರ್ ಹಿಡ್ಕೊಂಡಾಯಿತು. ಫ್ರಂಟು 35, ಬ್ಯಾಕು 45. ಇವಾಗ ಓಲಾ ಆನ್ ಮಾಡಿದ್ದೀನಿ, ಊಬರ್ ಆನ್ ಮಾಡಿದ್ದೀನಿ, ನಮ್ಮ ಯಾತ್ರೆಯೂ ಸಹ ಆನ್ ಮಾಡಿದ್ದೀನಿ. ನೋಡೋಣ ಯಾವ್ಯಾವ್ದಾರ ಡ್ಯೂಟಿ ಬೀಳ್ತಾವೋ ಗೊತ್ತಿಲ್ಲ. ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಗ್ಯಾಸ್ ಹಾಕ್ಸ್ಕೊಂಡು ಏರ್ ಹಿಡ್ಕೊಂಡು ಹೊರಟಿದ್ದೀನಿ. ನೋಡ್ರಿ, ನಮ್ಮ ಹುಡುಗ ಏನೋ ಮಾಡ್ತಾವನೆ, ಯಾರೂ ಇಲ್ಲ ಅಂತ ಮೊಬೈಲ್ ನೋಡ್ತಾವನೆ. ಇವಾಗ ಹೊರಡಬೇಕು. ಬನ್ನಿ ಯಾವ ಥರ ಡ್ಯೂಟಿ ಬಿದ್ದರೆ ಹೊರಡೋಣ. ಒಂದು ಡ್ಯೂಟಿ ಆಲ್ರೆಡಿ ಊಬರಲ್ಲಿ ಮಾಡಿದೆ. ಮಿನಿಮಮ್ಮು ಇವಾಗ ಯಾವ್ದು ಬೀಳುತ್ತೋ ಅದು ಎತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಎಷ್ಟಾಗುತ್ತೆ ಟಾರ್ಗೆಟ್ ಅನ್ನೋದನ್ನ ಚೆಕ್ ಮಾಡೋಣ ಇವತ್ತು. ಸೊ 500 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ ಫುಲ್ ಟ್ಯಾಂಕು. ಕಿಲೋಮೀಟ್ರು 933 ಓಡೈತೆ. ನೋಡೋಣ ಎಷ್ಟು ಕಿಲೋಮೀಟ್ರ್ ಬರ್ತದೆ ಮೈಲೇಜ್. ಅಂದ್ರಳ್ಳಿ ಮೇಲೆ ಫುಲ್ ಜಾತ್ರೆ. ಫ್ರೆಂಡ್ಸ್, ಅಂದ್ರಳ್ಳಿ ಎಲ್ಲ ಸುತ್ತಾಡ್ಕೊಂಡು ಬಂದೆ. ಯಾವುದು ಒಂದು ಡ್ಯೂಟಿ ಬಿದ್ದಿಲ್ಲ. ಸೊ ತಿರ್ಗಾ ವಾಪಸ್ ಬಂದು ಮನೆ ಹತ್ರನೇ ನಿಲ್ಲಿಸ್ಕೊಂಡಿದ್ದೀನಿ. ಒಂದೇ ಒಂದು ಮಿನಿಮಮ್ ಮಾಡಿದ್ದೀನಿ. ನೋಡೋಣ ಯಾವಾಗ ಬೀಳ್ತದ ಹೆಂಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಊಬರಲ್ಲಿ ಒಂದು ಡ್ಯೂಟಿ ಬಿತ್ತು ರೈಲ್ವೆ ಸ್ಟೇಷನಿಗೆ. ಸೊ ಇವಾಗ ಲುಲ್ಲು ಮಾಲ್ ಹತ್ರ ಇದ್ದೀನಿ. ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಹಾಕ್ಬಿಟ್ಟು ಬಂದಿದ್ದೀನಿ. ಇವಾಗ ಲುಲ್ಲು ಮಾಲ್ ಹತ್ರದಿಂದ ಯಾವ್ದಾದ್ರು ಡ್ಯೂಟಿ ಬಿದ್ದರೆ ಎತ್ಕೊಂಡು ಹೋಗಬೇಕು. ನೋಡೋಣ ಯಾವ್ದಾದ್ರು ಒಳ್ಳೆ ಡ್ಯೂಟಿ ಬೀಳುತ್ತೆ ಅಂತ. ಟೈಮು 10:15 ಆಗ್ತಾ ಬಂತು. ಯಾವ್ದಾದ್ರು ಒಳ್ಳೆ ಡ್ಯೂಟಿ ಬಿದ್ದರೆ ಹೊರಡ್ಬೇಕು ಇವಾಗ. ಫ್ರೆಂಡ್ಸ್, ಯಾವ ಡ್ಯೂಟಿ ಬಿದ್ದಿಲ್ಲ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಯಾವುದೋ ಒಂದು ಮಿನಿಮಮ್ ಬಿತ್ತು 80 ರೂಪಾಯಿ. ಅದನ್ನು ಬಿಟ್ಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಟೈಮ್ 10:45 ಆಗೋಯ್ತು. ಯಾಕೋ ಇವತ್ತು ಡ್ಯೂಟಿಗಳೇ ಕಮ್ಮಿ. ಸೆಕೆಂಡ್ ಸಾಟರ್ಡೆ ಎಲ್ಲ ಮೋಸ್ಟ್ಲಿ, ಅದಕ್ಕೇನಾದ್ರೂ ಡ್ಯೂಟಿಗಳು ಕಮ್ಮಿನೋ ಏನೋ ಗೊತ್ತಿಲ್ಲ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋ ಟೈಮಲ್ಲಿ ಯಾವಾರು ಬಿತ್ತು ಅಂದರೆ ಹಾಗೆ ಡ್ರಾಪ್ ಹಾಕ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ಶಿಸ್ತ ಮನೆಗೆ ಹೋಗ್ತೀನಿ. ಫ್ರೆಂಡ್ಸ್, ಅಕಸ್ಮಾತ್ ಸೆಂಟ್ರಲ್ಲಿ ಯಾವ್ದಾದ್ರು ಡ್ಯೂಟಿ ಬಿತ್ತು ಅಂತಂದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಫ್ರೆಂಡ್ಸ್, ಇವಾಗ ಜರಳಿ ಕ್ರಾಸಿಗೆ ಬಂದೆ. ಟೈಮು 11:30. ಸೊ ಮೆಜೆಸ್ಟಿಕ್ಕಿಂದೆಲ್ಲ ಫುಲ್ ಕಾಲಿಗೆ ಬಂದೆ. ಕಾಲಿಗೆ ಬಂದು ಇವಾಗ ನಮ್ಮ ಇರೋದ್ರಿಂದ ಜರಳಿ ಕ್ರಾಸಿಗೆ ಬಿತ್ತು. ಯಾಕೆ ಬಿಡೋಣ ಸುಮ್ಮನೆ ಅಂತ ಹೇಳ್ಬಿಟ್ಟು ಬಂದೆ. ಟೈಮ್ ನೋಡಿದ್ರೆ 11:30. ಯಾವ್ದಾದ್ರು ಬಿದ್ದರೆ ನೋಡೋಣ. ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಜರಳಿ ಕ್ರಾಸು ಫುಲ್ಲು ರಶ್ಶು, ಭಯಾನಕ ರಶ್ ಆಗ್ಬಿಟ್ಟೈತೆ. ಟೈಮ್ 11:30 ಆದ್ರೂ ಗಾಡಿಗಳು ನೋಡಿ ಎಷ್ಟೊಂದು ಬರ್ತವೆ ಇನ್ನು. ಸೊ ನೋಡೋಣ ಇದೆ ಡ್ಯೂಟಿ ಬಿದ್ದಿಲ್ಲ ಅಂತ. ಮಾರ್ನಿಂಗು ಡ್ಯೂಟಿ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸಂಡೇ ಮಾರ್ನಿಂಗ್ ಮಾಡೋ ಡ್ಯೂಟಿ ಅರ್ನಿಂಗ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.